ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಂದ ಎಡವಟ್ಟು. ದಸರಾ ಟೈಮ್ನಲ್ಲಿ ತೆಗೆದಿಟ್ಟ ಡಿವೈಡರ್ ರೈಲಿಂಗ್ಸ್ ಅಳವಡಿಸದೆ ನಿರ್ಲಕ್ಷ್ಯ. ಪಾಲಿಕೆ ಪಕ್ಕದಲ್ಲಿ ಕೊಳೆಯುತ್ತಾ ಬಿದ್ದಿದೆ ಡಿವೈಡರ್ ರೈಲಿಂಗ್ಸ್. ತುಮಕೂರು ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ರಸ್ತೆ ಅಪಘಾತಗಳು ಹೆಚ್ಚುತ್ತಿದೆ. ಈ ಅಪಘಾತಕ್ಕೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ನಿರ್ಲಕ್ಷ್ಯವೂ ಕಾರಣವಾಗಿರುವುದು ದುರಂತ. ತುಮಕೂರಿನ ಹೃದಯ ಭಾಗ ಟೌನ್ ಹಾಲ್ ವೃತ್ತದಲ್ಲಿನ ರಸ್ತೆಯಲ್ಲಿ ನೂರಾರು ಬಸ್ಗಳು ಓಡಾಡುತ್ತಿದ್ದು ಹಲವು ಭಾಗದಿಂದ ಬಸ್ಗಳು ಓಡಾಡುತ್ತವೆ. ಇಲ್ಲಿ ಜನದಟ್ಟಣೆಯೂ ಇದ್ದು ರಸ್ತೆಗೆ ಡಿವೈಡರ್ ಇದ್ದರೂ ಸಹ ಅದಕ್ಕೆ ರೈಲಿಂಗ್ಸ್ ಅಳವಡಿಸಿಲ್ಲ. ರೈಲಿಂಗ್ ಅಳವಡಿಸಿದ್ದರೆ ಅಪಘಾತ ಸಂಖ್ಯೆ ಕಡಿಮೆಯಾಗಬಹುದು. ಆದರೆ ಸ್ಮಾರ್ಟ್ ಸಿಟಿ ನಿರ್ಲಕ್ಷ್ಯದಿಂದ ಡಿವೈಡರ್ ರೈಲಿಂಗ್ಸ್ ಅಳವಡಿಸಿಲ್ಲ. ಈ ಮೊದಲೇ ಡಿವೈಡರ್ ರೈಲಿಂಗ್ಸ್ ಇದ್ದು ದಸರಾ ಸಂದರ್ಭದಲ್ಲಿ ಡಿವೈಡರ್ನಲ್ಲಿದ್ದ ರೈಲಿಂಗ್ಸ್ ತೆರವುಗೊಳಿಸಿದ್ದು 2 ತಿಂಗಳಾದರೂ ತೆರವಾದ ರೈಲಿಂಗ್ಸ್ ಅಳವಡಿಸಿಲ್ಲ. ಡಿವೈಡರ್ ರೈಲಿಂಗ್ಸ್ ಇದ್ದರೆ ಭಾರಿ ಪ್ರಮಾಣದಲ್ಲಿ ಆಗುವ ಅಪಘಾತವನ್ನ ತಡೆಯಬಹುದು. ಇನ್ನು ತೆರವುಗೊಳಿಸಿದ ಡಿವೈಡರ್ ರೈಲಿಂಗ್ಸ್ ಪಾಲಿಕೆ ಪಕ್ಕದಲ್ಲೇ ಕೊಳೆಯುತ್ತಾ ಬಿದ್ದಿದ್ದರೂ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಮತ್ತೆ ರೈಲಿಂಗ್ಸ್ ಅಳವಡಿಸುವ ಗೋಜಿಗೆ ಹೋಗಿಲ್ಲ. ಈ ಸಂಬಂಧ ಪಾಲಿಕೆ ಅಧಿಕಾರಿಗಳನ್ನ ಅಥವಾ ಸಿಬ್ಬಂದಿಗಳನ್ನ ವಿಚಾರಿಸಿದರೆ ಇದು ಸ್ಮಾರ್ಟ್ ಸಿಟಿಗೆ ಬರುತ್ತೆ ಅಂತ ಅವರು ಕೈ ತೊಳೆದುಕೊಂಡ್ರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೈಗೆ ಸಿಗುವುದಿಲ್ಲ ಎನ್ನುತ್ತಾರೆ ಸಾರ್ವಜನಿಕರು. ತುಮಕೂರು ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಅಭಿವೃದ್ಧಿ ಮಾಡಬೇಕಾದ ಅಧಿಕಾರಿಗಳೇ ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಯಾರನ್ನ ಕೇಳೋದು ಅಂತಿದ್ದಾರೆ ಜನರು. ನೋಡೋಣ, ಏನಾದರೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಎಚ್ಚೆತ್ತು ರಸ್ತೆಗೆ ಡಿವೈಡರ್ ರೈಲಿಂಗ್ಸ್ ಅಳವಡಿಸಿ ಅಪಘಾತಗಳನ್ನ ತಡೆಯುತ್ತಾರಾ ಕಾದು ನೋಡಬೇಕಿದೆ.